ಅದರಲ್ಲಿ ಕೂಡ ಹಿಂದೆ ಸಾರಿ ಶೌಚಾಲಯ ನಿರ್ಮಾಣ ಕಾಮಗಾರಿನೂ ಆಗಿದೆ. ಮತ್ತೆ ಕಳಗನಹಳ್ಳಿಯಲ್ಲೂ ಕೂಡ ಈಗ ಶೌಚಾಲಯ ಹೊಸದಾಗಿ ಕಾಮಗಾರಿ ಮಾಡೋದಕ್ಕೆ ಆಲೇ ರೆಡಿ ಮಾಡಿದೆ, ಮೆಟೀರಿಯಲ್ ಎಲ್ಲ ಹೊಡೆದಿದ್ದೆ. ಪ್ರತಿಯೊಂದು ಶಾಲೆಯಲ್ಲಿ ಏನು ಮೂಲಭೂತ ಸೌಕರ್ಯಗಳು ಬೇಕು ಅವನ್ನ ಕೊಡಿಸೋ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಶಾಲೆಗಳಂತ ಯಾವಾಗಲೂ ಸದಾ ಸಿದ್ಧ ಇರುತ್ತೆ. ಹೈಸ್ಕೂಲ್ಗೂ ಕೂಡ ಮಕ್ಕಳು ಜಾಸ್ತಿ ಇದೆ, ಶೌಚಾಲಯ ಬೇಕು ಅಂತ ಮೇಡಮ್ ಹೇಳಿದ್ದಾರೆ. ಅದನ್ನು ಕೂಡ ನಾವು ಅನುಮೋದನೆ ಮಾಡಿ ಈಗಾಗಲೇ ಕಾಮಗಾರಿಗಳು ಸ್ಟಾರ್ಟ್ ಆಗುವ ನಿಟ್ಟಿನ ಹಂತದಲ್ಲಿ ಕೂಡ ಜಾರಿಯಲ್ಲಿದೆ. ಮತ್ತೆ ನಮ್ಮ ಗ್ರಾಮ ಪಂಚಾಯತಿಲಿ ಆಗ್ತಿರ್ತಕ್ಕಂಥ ಕೆಲಸಗಳನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಲೆಟರ್ ಮೂಲಕ ತಲುಪಿಸಿ ಈ ಕೆಲಸಗಳನ್ನ ತ್ವರಿತಗತವಾಗಿ ಮಾಡುವಂತ ಕೆಲಸ ನಮ್ಮ ಗ್ರಾಮ ಪಂಚಾಯತಿ ಮಾಡುತ್ತೆ ಅಂತ ಹೇಳ್ತಾ ಮಾತನಾಡುವಂತ ಅವಕಾಶ ಕೊಟ್ಟ ಎಲ್ಲರಿಗೂ ಹೊಂದಿಸ್ತಾ ಮಾತುಗಳನ್ನ ಮುಗಿಸ್ತಾ. ನನ್ನ ಹೆಸರು ಮೇಘ ಅಂತ GHPS ಬರ್ಗೂರ್ ಶಾಲೆಯಿಂದ ಮಾತಾಡ್ತಿರೋದು. ನಮ್ ಶೌಚಾಲಯಕ್ಕೆ ನೀರ್ ಬರ್ತಾ ಇಲ್ಲ, ಅದಕ್ಕೆ ಹೊಸದಾಗಿ ಒಂದು ಸೌಂಡ್ ಮಾಡಿ ಅದರಿಂದ ಕಲೆಕ್ಷನ್ ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಂತಾ ಇದ್ದೀನಿ. ಇಲ್ಲಿ ಶೌಚಾಲಯ ದುರಸ್ತಿ ಆಗಬೇಕು, ಹೈಟೆಕ್ ಶೌಚಾಲಯ ಅನುಮತಿ ಕೊಟ್ಟಿದ್ದೀನಿ ಅನ್ನೋ ಮೆಂಬರು. ಅದು ಇಲ್ಲಿವರೆಗೂ ಏನ್ ಕಾಮಗಾರಿ ಆಯ್ತು ಅಂತ ಗೊತ್ತಿಲ್ಲ. ಶೌಚಾಲಯ ವ್ಯವಸ್ಥೆಯನ್ನ ರೆಡಿ ಮಾಡಿಸ್ಕೊಡ್ಬೇಕು. ಮತ್ತೆ ಫಿಲ್ಟರ್ ನೀರಿನ ಘಟಕವನ್ನ ಅಲ್ಲಿ ಆದಷ್ಟು ವ್ಯವಸ್ಥೆ ಮಾಡ್ಬೇಕು, ಮಕ್ಕಳಿಗೋಸ್ಕರ. ಇಲ್ಲ ಆ ತರ ವಾಟರ್ ಮ್ಯಾನ್ಗಾದ್ರೂ ಒಂದು ವ್ಯವಸ್ಥೆ ಮೆಂಬರು ಮತ್ತೆ PDO ಸಾಹೇಬರು ಅಧ್ಯಕ್ಷರು ಎಲ್ಲ ಸೇರಿ ಪ್ರತಿದಿನ ಒಂದು ಕ್ಯಾನ್ ವಾಟರ್ ಮ್ಯಾನ್ಗೆ ಮನಿ ಕ್ಯಾನ್ ಕೊಡ್ತೀನಿ, ವಾಟರ್ ಮ್ಯಾನ್ ತಂದಾದ್ರೂ ಇಡಬೇಕು. ಅದು ಅದೇನೋ ಛತ್ರ ಮಾಡ್ತೀವಿ, ನಿಮ್ ಪಂಚಾಯತ್ವರ್ಗೆ ಹೇಳ್ರಿ ಎಲ್ಲಾನ ಜಾಗ ತಗೊಳ್ರಿ ಅಂತ ಕೇಳ್ತಾವ್ರೆ ಸರ್. ಅದನ್ನ ಅನುಕೂಲ ಮಾಡ್ಕೊಡಿ. ಆಮೇಲೆ ಅಕ್ಕಪಕ್ಕ ಗ್ರಾಮದಲ್ಲೆಲ್ಲ ಅಂದ್ರೆ ದೊಡ್ಡಬಣಗೆರೆ, ಹೊಸಹಳ್ಳಿ ಅಲ್ಲೆಲ್ಲ ಇದನ್ನ ಕೊಟ್ಟವ್ರೆ ಸರ್, ಬೀರುಗಳು. ನಮ್ ಬರ್ಗೂರ್ ಗ್ರಾಮ ಪಂಚಾಯತಿನಲ್ಲೂ ಕೊಡ್ಸಿ ಸರ್. ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ರಂಗಾಪುರ. ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಸರ್, ಜಾಗ ಇಲ್ಲ ಆಟ ಆಡೋದಕ್ಕೆ. ಬಹಳ ಚಿಕ್ಕದಾದಂತ ಕಾಂಪೌಂಡ್ ಇದೆ. ಮೊನ್ನೆ ಮಳೆಗೆ ಸೋರ್ತಾ ಇದ್ದಂತ ಒಂದು ಬಿಲ್ಡಿಂಗ್ ಅನ್ನು ರಿಪೇರಿ ಮಾಡಿಸ್ಕೊಂಡಿದ್ದೀರಾ, ಧನ್ಯವಾದಗಳು ನಿಮಗೆ. ಹಾಗೇನೆ ಆಟದ ಮೈದಾನವೂ ಸಹ ನಮ್ಗೊಂದು ವ್ಯವಸ್ಥೆ ಮಾಡಿಕೊಟ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಕೇಳ್ಕೊಳ್ತೀವಿ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇವತ್ತು ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಈ ಮಕ್ಕಳು ಗ್ರಾಮ ಸಭೆಗೆ ಒಂದು ಅರ್ಥಪೂರ್ಣವಾದ ಒಂದು ಅರ್ಥ ಬಂತು. ಈಗ ನೀವು ಧೈರ್ಯವಾಗಿ ಎತ್ತಿ ನಿಮ್ಮ ಸಮಸ್ಯೆಗಳನ್ನ ಹೇಳಿರಲ್ಲ, ಅದಕ್ಕೆ ನಮ್ಗಲ್ಲ, ಸರಿನಾ? ಈ ತರ ಒಂದು ನಾಯಕತ್ವ ಗುಣಗಳನ್ನ ಬೆಳೆಸ್ಕೋಬೇಕು, ಧೈರ್ಯವಾಗಿ ತಮ್ಮ ಸಮಸ್ಯೆಗಳನ್ನ ಕೇಳ್ಬೇಕು, ಅದಕ್ಕೂ ಸ್ಪಂದಿಸಿದಾಗ ಹೋರಾಟ ಮಾಡ್ಬೇಕು. ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಐತೆ ಇವತ್ತು ಈ ಫಂಕ್ಷನ್ ಬಂದಿದ್ದಕ್ಕೆ, ಬಹಳ ಬಹಳ ಸಂತೋಷ ಆಗ್ತೈತೆ. ಹಾಗೆ ಅಕ್ಕ ಬರ್ಗೋದು ನಮ್ಮ ಅಂಗನವಾಡಿ ನಮ್ಮ ಅಕ್ಕ ಹೇಳ್ತು ಒಂದು, ನಮ್ಗೆ ಒಂದು ಸ್ವಂತ ಬಿಲ್ಡಿಂಗ್ ಇಲ್ಲ, ಬಾಡಿಗೆ ಇದೀವಿ, ಅವರು ಏನೋ ಚೌಟ್ರಿ ಮಾಡ್ತೀವಿ, ಕಟ್ಕಂತ ಇದೀವಿ ಅಂತ ಹೇಳಿರೋ. ನಾನು ಅದಕ್ಕೆ ನಮ್ಮ PDO ಅವರಲ್ಲಿ ಒಂದು ಮನವಿ ಮಾಡ್ತೀನಿ. ಏನು ಅಂತಂದ್ರೆ, ನಮ್ಮಲ್ಲಿ ಈಗ ಬರ್ಗೂರಲ್ಲಿ 4-5 ಕಡೆ ಲೇಔಟ್ ಆಗ್ತಾ ಇದೆ ಸರ್. ನಾವು ಆ ಲೇಔಟ್ ಆಗ ಇದರಲ್ಲಿ ನಾವು ಪರಿತ್ಯಾಜನ ಪತ್ರ ಮಾಡ್ಕೊಡ್ತಾ ಇದ್ವಿ ನಿಮ್ಗೆ, ಯಾಕೆ ಪಂಚಾಯತಿಗೆ ಆ ಲೇಔಟ್ ಕಡೆಯಿಂದ CA ಸೈಟ್ ಅಂತ ಕೊಡ್ತಾ ಇದ್ದಾರೆ. ಇವತ್ತು ಬಂದ್ಬಿಟ್ಟು ಇಲ್ಲೆಲ್ಲ ಸಾಯಂಕಾಲ ಆಗ್ತಿದಾಗಲೇ ಮದ್ಯಪಾನ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಆ ಒಂದು ಪರ್ಪಸ್ ಇದ್ದಾನೆ ನಾವು ಇಲ್ಲಿ ಎಲ್ಲಾ ದಿಕ್ಕುಗಳಲ್ಲೂ ಕಾಂಪೌಂಡ್ ಮಾಡಿಸ್ಕೊಟ್ವಿ. ಗೇಟ್ ಒಂದು ಚಿಕ್ಕದಾಗಿದೆ, ಇವ್ರು ಬರ್ತಾರೆ. ಬಟ್ ಅದಕ್ಕೆ ನೀವು ಟೀಚರ್ಸ್ 2 ಕಡೆ ಬೀಗಗಳು ಮಾಡ್ಕೊಳ್ಳಿ. ನೀವು ನಮ್ಮ ಶಾಲೆಗೆ ಅಗತ್ಯವಿರುವಂತಹ ಮೂಲಭೂತ ಸೌಕರ್ಯಗಳು ಇನ್ನೂ ಬಹಳಷ್ಟು ಇದ್ದಾವೆ, ತುಂಬಾ ಕೊರತೆಗಳಿದ್ದಾವೆ. ಯಾವ್ಯಾವಪ್ಪ ಅಂತಂದ್ರೆ, ನಮ್ಮ ಶಾಲೆಯಲ್ಲಿ ನಿಜಕ್ಕೂ ಕೂಡ 266 ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಕುಡಿಯ ನೀರು ಮತ್ತು ಸ್ವಚ್ಛತೆ. ಶೌಚಾಲಯಗಳು ಕೇವಲ 2 ಗಂಡು ಮಕ್ಕಳಿಗೊಂದು ಶೌಚಾಲಯ, ಹೆಣ್ಮಕ್ಳಿಗೊಂದು ಶೌಚಾಲಯ. ಈ ವರ್ಷ ಆಗಿತ್ತು, ಆ ಪ್ರಪೋಸಲ್ ಆಗಿತ್ತು, ಆ ನರೇಗಾ ಯೋಜನೆ ಆಗಿತ್ತು. ಆದ್ರೂ ಕೂಡ ಯಾಕೋ ಕುಂಠಿತಗೊಂಡು ಅಲ್ಲಿಗೆ ಒಂದು ಸ್ಟಾಪ್ ಆಗೋ ರೀತಿಯಲ್ಲಿ ಸ್ಟಾಪ್ ಆಗಿದೆ. ದಯಮಾಡಿ ನಾನು ಅವರಲ್ಲಿ ಕೋರ್ಕೊತೀನಿ, ನಮ್ಮ ಶಾಲೆಗೆ, ಪ್ರೌಢಶಾಲೆಗೆ ಶೌಚಾಲಯಗಳನ್ನ ಗಂಡು ಮಕ್ಕಳಿಗೆ ಒಂದು 3, ಹೆಣ್ಣು ಮಕ್ಕಳಿಗೆ ಒಂದು 3 ಶೌಚಾಲಯಗಳನ್ನ ದಯಮಾಡಿ ಕಟ್ಟಿಸ್ಕೊಡಿ ಅಂತ ನಾನು ಈ ಸಭೆ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೆ ಕುಡಿಯೋ ನೀರಿಗೆ ಹೋದಂತಹ ಸಮಯದಲ್ಲಿ ಆ ಮೂಲೆಯಲ್ಲಿ ಬಹಳ ಹೊತ್ತು ಕಾಯ್ತಾ ಇರ್ತಾರೆ.
ನೂರಿನ ಜನ ಎಲ್ಲ ಏನು ಪಾಠ ಮಾಡೋ ಟೈಮಲ್ಲಿ ಮಕ್ಕಳು ಬಂದಾಗ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಒಂದು ನಮ್ಗೆ ಒಳಗಡೆ ಒಂದು ಪೈಪ್ ಬಂದು ಕಾಂಪೌಂಡ್ ಒಳಗಡೆ ಪೈಪ್ ಬಂದು ಮಕ್ಕಳು ಹೋಗಿ ಅಲ್ಲೇ ಇಟ್ಕೊಂಡು ತಕ್ಷಣ ಕ್ಲಾಸ್ಗಳಿಗೆ ಹೋಗೋಕೆ ಅವಕಾಶ ಮಾಡಿಕೊಡ್ಬೇಕು, ಅದೊಂದು ಸಹಾಯವನ್ನ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಮೂರನೇದೇನಪ್ಪ ಅಂತಂದ್ರೆ ಮಕ್ಕಳ ಕೈಯಲ್ಲಿ ಇವಾಗ ನಾವು ಶೌಚಾಲಯವನ್ನ ತೋರಿಸಂಗಿಲ್ಲ, ಶಾಲಾವರಣ ಸ್ವಚ್ಛತೆ ಮಾಡಿಸ್ಕೊಂತೀವಿ ಬಿಡ್ರಿ, ಶೌಚಾಲಯಗಳನ್ನ ತೊಳಸ್ಬಾರ್ದು ಅಂತ ಒಂದು ಸರ್ಕಾರದ ನಿಯಮನೆ ಆಗಿರೋದ್ರಿಂದ ಯಾವುದೇ ಮಕ್ಕಳ ಕೈಲಿ ನಾವು ಶೌಚಾಲಯಗಳನ್ನ ತೊಳಸ್ತಿಲ್ಲ. ಅದಕ್ಕೆ ಈಗ ಶೌಚಾಲಯಗಳನ್ನ ತೋರಿಸ್ಬೇಕು ಅಂತಂದ್ರೆ ಯಾರು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ದಯಮಾಡಿ ವಾರಕ್ಕೊಮ್ಮೆ ಬಂದು ಶೌಚಾಲಯಗಳನ್ನ ಶುಚಿಗೊಳಿಸಿ ಕೊಡುವಂತಹ ಒಂದು ಕಾರ್ಯಕ್ಕೆ ನಾನು ಅವರಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಶಾಲಾ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಆರೋಗ್ಯದ ಸ್ಕೂಲ್ ಅಂತ ಕೇಳಿರು, ಅದನ್ನ ನಿನ್ನೆ ನಾನೇ ವಿಸಿಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ಕೇಳಿದೆ. ಟೀಚರ್ಸ್ ಮತ್ತೆ ಮಕ್ಕಳನ್ನೆಲ್ಲ ಖುದ್ದಾಗಿ ನಾನು ಭೇಟಿ ಮಾಡಿ ಕೇಳಿದೆ ಏನೇನು ಸಮಸ್ಯೆಗಳಿದಾವೆ, ಈ ತರ ಮಕ್ಕಳ ಸಭೆ ಗ್ರಾಮ ಸಭೆಯಲ್ಲಿ ಅವಶ್ಯಕತೆ ಇದೆ ಅಂದಾಗ ಅಲ್ಲಿರ್ತಕ್ಕಂಥ ಹಿಂದೆಗಡೆ ಗೊಲ್ಲಟ್ಟಿ ಹತ್ರ ಐತೆ, ಬೇರೆ ಇಲ್ಲವ್ರು ಯಾರು ಊರವ್ರು ಯಾರು ಹೋಗಲ್ಲ, ಅಲ್ಲೇ ಗೊಲ್ಲಟ್ಟಿ ಹುಡುಗರು ಸುಮಾರು ಸಲ ಆಲ್ರೆಡಿ ಹೋಗಿ ನಾವ್ ಹೇಳಿದ್ವಿ. ಪೈಪು ಮತ್ತೆ ಬಾತ್ರೂಮ್ದು ಶೌಚ ಎಲ್ಲ ಹೊಡೆದಾಕಿದ್ರು. ಅದನ್ನ ನಾನು ಭೇಟಿ ಮಾಡಿದೀನಿ. ಅದಕ್ಕೆ ಅವ್ರಿಗೆ ಒಂದು ಭರವಸೆ ಇಡ್ತಾ ಇದೀನಿ. ಇನ್ನು ನಾವಾದ್ರೂ ಈಗ ನಾವು 3 ಜನ ಮೆಂಬರ್ ಇದ್ದೀವಿ, 3 ಜನ ಮೆಂಬರ್ ಸಮೇತ ನಾವು ವಿಸಿಟ್ ಮತ್ತೆ ಸಂಜೆ ಒಂದು ಟೈಮಲ್ಲೋ ಇಲ್ಲ ಯಾರಿಗಾದ್ರೂ ಹೇಳಿ ವಾಟರ್ ಮ್ಯಾನ್ಗೋ ನಮ್ಮ ಪಂಚಾಯತಿ ಕಡೆಯಿಂದ ವಾಟರ್ ಮ್ಯಾನ್ಗೆ ಅದನ್ನ ಹೇಳ್ಬಿಟ್ಟು ನಾವು ಮತ್ತೆ ಯಾರು ಒಳಗಡೆ ಹೋದಂಗೆ ಸ್ವಲ್ಪ ಸಿಸ್ಟಮ್ ತಗೊಳ್ಳೋದಕ್ಕೆ ನಾವು PDO ಹೇಳ್ತೀವಿ. ಆತರ ಏನಾದ್ರು ಜಾಸ್ತಿ ಯಾರಾದ್ರೂ ಮತ್ತೆ ಆತರ ನಾವು ಹೇಳಿದ್ರು ಬಂದ್ರೆ ನಾವು ಪೊಲೀಸ್ನವ್ರಿಗೆ ವಿಷಯ ತಿಳಿಸಿ ಅವರು ಅದನ್ನ ಕ್ರಮ ತಗೊಳಕ್ಕೆ ಹೇಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ಶಿಶ್ವಾರ ಮತ್ತೆ ಮಿಡ್ಲ್ ಸ್ಕೂಲ್ಗೆ ನಮ್ಮ ಅವಧಿಯವರೆಗೂ PDO ಅವ್ರು ಫ್ರೀ ಕೊಟ್ಟರು. ಧರ್ಮಸ್ಥಳದ ಇರೋದು ವಾಟರ್ ಫಿಲ್ಟರ್ ಇರೋದು ಅವಧಿಯವರೆಗೂ ನಾವು ಫ್ರೀಯಾಗಿ ಉಚಿತವಾಗಿ ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ತೀವಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು 3 ಮೆಂಬರ್ಸ್ ಜೊತೆಗೂಡಿ 3 ಸೇರಿ ನಾವು ಕುಡಿಯೋ ನೀರಿದ್ದು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ.